ಎಲ್ರಿಗೂ ನಮಸ್ತೆ. ನಾಳೆ ನಿಮಗೆ ಸ್ಟ್ಯಾಟ್ಸ್ ಎಕ್ಸಾಮು, ಚೆನ್ನಾಗಿ ಬರೀರಿ. ಸಿಕ್ಕಾಪಟ್ಟೆ ಈಸಿ ಇರುತ್ತೆ ಕ್ವಶನ್ಸ್ ಪೇಪರು, ಆಯಿತಾ. ಒಂದಷ್ಟು ಇಂಪಾರ್ಟೆಂಟ್ ಯಾವುದು ಅಂತ ಹೇಳಬಲ್ಲೆ, ಅದನ್ನು ಹೇಳ್ತೀನಿ. ದಯವಿಟ್ಟು ಪೆನ್ನು ಪೇಪರ್ ಇದ್ದರೆ ಇದು ವಿಡಿಯೋ ಪಾಸ್ ಮಾಡಿ ಪೆನ್ನು ಪೇಪರ್ ತೊಗೊಂಬಂದು ಕೂತ್ಕೊಂಬಿಡಿ. ಓಕೆನಾ? ಶುರು ಮಾಡೋಣ. ನಿಮಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು, ಸರ್ ಥಿಯರಿ ಕಷ್ಟ ಸರ್, ನಮಗೆ ಪ್ರಾಕ್ಟಿಕಲ್ ತುಂಬ ಈಸಿ ಸರ್, ಥಿಯರಿ ತುಂಬ ಕಷ್ಟ ಆಗುತ್ತೆ ಅಂತ ನೀವು ಹೇಳ್ತೀರಾ. ಅದು ಪಾಪ ನಿಮಗಿನ್ನ ಗೊತ್ತಿಲ್ಲ ವಿಷಯ, ಹಾಗೆ ಹೇಳಿದ್ರೆ ಸರಿ ಇದೆ, ಆಯಿತಾ. ನಾನು ಹೇಳ್ತೀನಿ, ಗಮನ ಇಟ್ಟು ಕೇಳಿ. ಮೊದಲನೇದು, ನಿಮಗೆ ಥಿಯರಿಗೆ ಎಷ್ಟು ಮಾರ್ಕ್ಸು, ಪ್ರಾಕ್ಟಿಕಲ್ಗೆ ಎಷ್ಟು ಮಾರ್ಕ್ಸು ಅಂತ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿರುತ್ತೆ ಕೆಲವರಿಗೆ, ಆದರೂ ಕೂಡ ಹೇಳ್ತೀನಿ, ಸ್ವಲ್ಪ ಕೇಳಿ. ಈಗ ನಾಳೆ ಎಕ್ಸಾಮ್ ಕೂಡ ಹೌದು, ಅದಕ್ಕೆ ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ನೀವು ಪ್ರಾಕ್ಟಿಕಲ್ಸ್ ಮಾಡ್ತೀರಾ, ನೀವು ಅಲ್ಲಿ ತಪ್ಪು ಮಾಡೋಕೆ ಹೋಗ್ತೀರಾ. ನೀವು ಫಾರ್ ಎಕ್ಸಾಂಪಲ್ ವೈಟಲ್ ಸ್ಟ್ಯಾಟ್ಸಲ್ಲಿ ನಿಮಗೆ 0 ಅಲ್ವಾ, 0 ಹೆಚ್ಚು ಹಾಕ್ಬಿಡ್ತೀರಾ, ಅಥವಾ 100 ಹಾಕ್ಬಿಡ್ತೀರಾ. ಇಂಟು 1000 ಮಾಡಬೇಕು. ಎಲ್ಲಿ? ವೈಟಲ್ ಸ್ಟ್ಯಾಟ್ಸಲ್ಲಿ. ಇಂಟು 100 ಮಾಡಬೇಕು. ಎಲ್ಲಿ? ಇಂಡೆಕ್ಸ್ ನಂಬರಲ್ಲಿ. ಇಂಟು 100 ಇಂಡೆಕ್ಸ್ ನಂಬರಲ್ಲಿ, ಇಂಟು 1000 ವೈಟಲ್ಲಿ. ಇದೆಲ್ಲ ಸಿಲ್ಲಿ ಅನ್ಸ್ಬೋದು ನಿಮಗೆ, ಬಟ್ ಏನಪ್ಪ ಅಂದರೆ ನಾವು ಕರೆಕ್ಷನ್ ಮಾಡೋಕೆ ಹೊಟ್ಟೆ ಉರಿಯುತ್ತೆ ನಮಗೆ. ಅಯ್ಯಯ್ಯೋ 1 0 ಕಮ್ಮಿ ಆಗಿಲ್ಲ ಮಗು ಅಂತ. 1 0 1 0 ಆಲ್ಮೋಸ್ಟ್ 6 ಮಾರ್ಕ್ ಕಳ್ಕೊಳ್ಳುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಇದನ್ನ ಇಗ್ನೋರ್ ಮಾಡಿಬಿಡಿ. ಗುರು ನನಗೆ ಗೊತ್ತು ಗುರು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಬೇಡ ಇವೆಲ್ಲ, ಆಯಿತಾ. ಮೊದಲನೇದು. ಎರಡನೇದು, ಎಷ್ಟು ಡಿ ಆರ್ ಮಾಡೋಕೆ ನೀವೇನು ಮಾಡ್ತೀರಾ, ನಿಮಗೆ ತುಂಬ ಈಸಿ ಅನ್ಸುತ್ತೆ ನಿಮಗೆ. ನಾನು ಮಾಡ್ತೀನಿ, ಹೆವಿ ಸಿಂಪಲ್ ನಮಗೆ ಅಂತ ಮಾಡಕ್ಕೆ ಹೋಗ್ತೀರಾ. ಕರೆಕ್ಟಾ ಸರ್? ಅಲ್ವಾ? ಮಾಡಬೇಕಾದ್ರೆ ಏನಾಗುತ್ತೆ, ನೀವು ಕೆಲವು ಮಕ್ಳು ಇರ್ತಾರೆ, ಸಮೇಷನ್ ಪಿ ಎ ಬೈ ಸಮೇಷನ್ ಪಿ ಅದು, ಅಲ್ವಾ. ನೀವೇನು ಮಾಡ್ತೀರಾ, ಮಾಡೋ ಒಂದು ಉತ್ಸಾಹದಲ್ಲಿ ಹೆವಿ ಎಂತೂ ಇರುತ್ತೆ ನಿಮಗೆ, ಇದೆಲ್ಲ ಗೊತ್ತಲ್ವಾ ಅಂತ. ದಯವಿಟ್ಟು ಬಿ ಕೇರ್ಫುಲ್ ವೈಲ್ ಡೂಯಿಂಗ್ ನೋನ್ ಸಮ್ಸ್. ಇಟ್ಸ್ ನಾಟ್ ದಟ್ ಯು ನೋ, ಇಟ್ಸ್ ಹೌ ಯು ನೋ, ಹೌ ವೆಲ್ ಯು ಆರ್ ಗೋಯಿಂಗ್ ಟು ರೈಟ್ ದ ಆನ್ಸರ್. ಸೊ ಅದಕ್ಕೆ ದಯವಿಟ್ಟು ಸ್ವಲ್ಪ ಅಹಂಕಾರ ಪಕ್ಕಕ್ಕಿಟ್ಟು ಬರಿಬೇಕು, ಹುಷಾರಬೇಕು. ಓಹೋ, ಸಮೇಷನ್ ಪಿ ಎ ಬೈ ಸಮೇಷನ್ ಪಿ, ಆಯ್ತಾ. ಇಷ್ಟೇ. ಇಂಟು 1000 ಮಾಡಂಗಿಲ್ಲ ಇಲ್ಲಿ, ಇಂಟು 1000 ಮಾಡೋ ಹಾಗಿಲ್ಲ. ಎಲ್ಲಿ? ಎಷ್ಟು ಡಿ ಆರ್ ಅಲ್ಲಿ ನಾಪ್ಕ ಇಟ್ಕೊಳ್ಳಿ. 10 ಮಾರ್ಕ್ಸ್ ಇದು ಮಾಡ್ಕೋಬೇಡಿ. ಒಂದು. ಎರಡನೇದು, ಸರ್ ಏನ್ ಗೊತ್ತಾ, ಈಗ ಎಷ್ಟು ಡಿ ಎಸ್ ಮಾಡ್ಬೇಕಾದ್ರೆ ನಿಮಗೆ ಯಾವ ತುಂಬಾ ಇಂಪಾರ್ಟೆಂಟು ನನ್ನ ಕೇಳಂಗಿದೆ, ಸಮೇಷನ್ ಪಿ. ಯಾಕೆ ಗೊತ್ತಾ, ಸಮೇಷನ್ ಪಿ ಎರಡೂ ಫಾರ್ಮ್ ಬರುತ್ತೆ. ಸಮೇಷನ್ ಪಿ ಎ ಬೈ ಸಮೇಷನ್ ಪಿ ಬರುತ್ತೆ, ಸಮೇಷನ್ ಪಿ ಬಿ ಬೈ ಸಮೇಷನ್ ಪಿ ಬರುತ್ತೆ. ಎರಡೂ ಫಾರ್ಮುಲಾ ಅಲ್ಲಿ ಸಮೇಷನ್ ಪಿ ಬಂದೇ ಬರುತ್ತೆ. ರೀಸೆಂಟ್ ಆಗಿ ಒಂದು ಕರೆಕ್ಷನ್ ಮಾಡ್ತಾರೆ, ಸಮೇಷನ್ ಪಿ ತಪ್ಪಿತ್ತು. ಸಮೇಷನ್ ಪಿ ತಪ್ಪಿದ್ರೆ ಎಷ್ಟು ಡಿ ಆಫ್ ಎ ತಪ್ಪಾಗುತ್ತೆ, ಎಷ್ಟು ಆಫ್ ಬಿ ತಪ್ಪಾಗುತ್ತೆ, ಅಲ್ವಾ ಸರ್? ಅಲ್ವಾ ಮೇಡಮ್? ಸೊ ಯಾವುದು ಎಲ್ಲ ಫಾರ್ಮುಲಾಲು ಕಾಮನ್ ಥಿಂಗು, ಅದನ್ನು ಹುಷಾರ ಮಾಡಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಅರ್ಥ ಏನು, ನೀವು ಮಾಡಬೇಕಾದ್ರೆ ಸಮೇಷನ್ ಪಿ ಎ ತಪ್ಪಿದ್ರೆ ಒಂದು 2-3 ಮಾರ್ಕ್ ಹೋಗುತ್ತೆ, ಹೌದಾ? ಯಾಕೆಂದ್ರೆ ಎಷ್ಟು ಡಿ ಆಫ್ ಎ ತಪ್ಪಾಗುತ್ತೆ. ಪಿ ಬಿ ತಪ್ಪಿದ್ರೆ ಎಷ್ಟು ಆಫ್ ಬಿ ತಪ್ಪಾಗುತ್ತೆ. ಬಟ್ ಸಮೇಷನ್ ಪಿ ನ ತಪ್ಪಿದ್ರೆ 2 ತಪ್ಪಾಗುತ್ತೆ. ಸೊ ಯಾವ್ದು ಹೆಚ್ಚು ಇಂಪಾರ್ಟೆಂಟ್ ಅಲ್ಲಿ? ಸಮೇಷನ್ ಪಿ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಮಾಡ್ಬೇಕಾದ್ರೆ ಯಾವ್ದಕ್ಕೆ ಇಂಪಾರ್ಟೆಂಟ್ ಅದು ಮಾಡ್ಕೋ. ಏನ್ ಗೊತ್ತಾ ಮಕ್ಕಳ, ಎಲ್ರು ಹೇಳ್ತಾರೆ, ಗುರು ಮಕ್ಕಳ ಇದು ಓದ್ಕೊಡ್ರಿ ಮಕ್ಕಳು ಅಂತ ಹೇಳ್ತಾರೆ. ನಿಜ, ಹಿಂಗ್ ಓದ್ಕೊಳ್ಳಿ, ಹಂಗ ನಿಜ. ಬಟ್ ಮಾಡ್ಬೇಕಾದ್ರೆ ನಿಮ್ಗೆ ಕಷ್ಟ ಗೊತ್ತಾ, ಫಾಸ್ಟ್ ಮಾಡ್ತೀರಾ ಕ್ಯಾಲ್ಸಿಯಲ್ಲಿ. ಮಿಸ್ ಆಗಿ 1 0 ಹೋದ್ರು ಕೂಡ, 1 ಪಾಯಿಂಟ್ ಹೋದ್ರು ಕೂಡ 1,10,000 ಇರುತ್ತಲ್ಲಿ, ನೀವು 11,000 ಬದುಕ್ತೀರ ಇಲ್ಲಿ. ಹಂಗಾದ್ರೂ ಕೂಡ ತಪ್ಪಾಗುತ್ತೆ. ಸೊ ಬಿ ಕೇರ್ಫುಲ್. ಅರ್ಥ ಆಯ್ತಾ? ಇನ್ನೊಂದು ಯಾವುದು, ನಮ್ಮ TRT FRT ಕಡೆ ಆಯ್ತು. ಅದಕ್ಕೆ ಮುಂಚೆ ವೈಟ್ ಸ್ಟ್ಯಾಟ್ಸಲ್ಲಿ ಏನು ಬರುತ್ತೆ, ಎಷ್ಟು ಡಿ ಆರ್ ಬರುತ್ತೆ, ಎಷ್ಟು ಡಿ ಆಫ್ ಎ, ಎಷ್ಟು ಡಿ ಆಫ್ ಬಿ, ಅಂದರೆ ಎಷ್ಟು ಡಿ ಆರ್ ಸಮ್ಸ್ ಬರುತ್ತೆ 10 ಮಾರ್ಕಿಗೆ. ಇನ್ನು ನಿಮ್ಗೆ ಗೊತ್ತಿರು. ಎರಡನೇದು GR ಏನಾರು ಬರುತ್ತೆ, ಇದು ನಿಮ್ಗೆ ಗೊತ್ತಿರುತ್ತೆ ಅಲ್ವಾ. ಮಾಡ್ತೀನಿ ನಮ್ಗೆ ಗೊತ್ತು. ಆದರೆ ಎಷ್ಟು ಡಿ ಆರ್ ಸಮ್ ಮಾಡಬೇಕಾದ್ರೆ, ಪದೇ ಹೇಳ್ತಾ ಇದೀನಿ, ಎಷ್ಟು ಡಿ ಆರ್ ಸಮ್ ಮಾಡಬೇಕಾದ್ರೆ ASDR ಫಾರ್ಮುಲಾ ಬರಲೇಬೇಕು. ವಿತೌಟ್ ದ ಡೋಂಟ್ ಕಂಟಿನ್ಯೂ. ಲಾಸ್ಟಲ್ಲಿ ಕಂಕ್ಲೂಷನ್ ಬರಲೇಬೇಕು. ಅವ್ರು ಕೊಡ್ಲಿ ಬಿಡ್ಲಿ, ಅವ್ರು ಕೇಳ್ತಾರೋ ಬಿಡ್ತಾರೋ, ನೀವು ಬರ್ದಿಕ್ಕಿ ಒಂದು, ಅಲ್ಲ ಮುಗೀತು, ಆಯ್ತಾ. ಎರಡನೇದು, ಅಲ್ಲಿ ಟೌನ್ ಬಿ ಇಸ್ ಹೆಲ್ತಿಯರ್ ಅಂತ ಬರೀರಿ, ಅಥವಾ ಟೌನ್ ಎ ಯಾವ್ದೋ ಕಮ್ಮಿ ಇರ್ತೋ ಹೆಲ್ತಿ ಅಂತ ಬರೀರಿ. ಕೆಲವು ಮಕ್ಕಳು ಎಷ್ಟು ಡಿ ಆರ್ ಆಫ್ ಎ ಇಸ್ ಹೆಲ್ತಿ ಅಂತ ಬರ್ತಾರೆ, ಎಷ್ಟು ಡಿ ಆರ್ ಬರೀಬಾರ್ದು, ಟೌನ್ ಎ ಟೌನ್ ಬಿ ಬರಬೇಕು. ಓಕೆನಾ ಮಕ್ಕಳ, ಮುದ್ದು ಮಕ್ಕಳ, ಓಕೆನಾ? ಎರಡನೇದು ಏನು ಸರ್, ಇಷ್ಟೇ ಬರುತ್ತಾ 10 ಮಾರ್ಕಿಗೆ? ಹಂಗೆ ಹೇಳಕ್ಕಾಗಲ್ಲ ಸರ್. ಕೆಲವೊಮ್ಮೆ CBR ಕೇಳ್ಬಿಡ್ತಾರೆ, CBR GFR ಕೇಳ್ತಾರೆ. CBR GFR ಕೇಳಿ ಎಷ್ಟು ಕೇಳ್ತಾರೆ. ಹಾಗಾಗಿ ಇವೆರಡನ್ನೇ ಪಕ್ಕ ಅಂತ ನಂಬ್ಕೊಂಡು ಇರಬೇಡಿ.
ಟೌನ್ ಎ ಆಗುತ್ತೆ, ಟೌನ್ ಬಿನೂ ಆಗುತ್ತೆ. ಅಥವಾ ನಿಮ್ಗೇನಾಗುತ್ತೆ, ಸ್ಪ್ಲಿಟ್ ಮಾಡ್ತಾರೆ. ಕ್ವಶನ್ ನಂಬರ್ 37 ಸ್ಪ್ಲಿಟ್ ಮಾಡ್ಬಿಡ್ತಾರೆ. ಆಯ್ತಾ? 32, 33, 34, 35, 36 ಸ್ಪ್ಲಿಟ್ ಮಾಡ್ತಾರೆ ಎ ಬಿ ಅಂತ. 3 ಕ್ವಶನ್ ಅಲ್ಲಿ ಸೆಕ್ಷನ್ ಡಿ ಅಲ್ಲಿ 3 ಕ್ವಶನ್ ಅಲ್ಲಿ ಅವ್ರೇನ್ ಮಾಡ್ತಾರೆ, 3 ಕ್ವಶನ್ಸ್ ಅಲ್ಲಿ 2 ಎ ಬಿ ಅಂತ ಕೊಡ್ತಾರೆ, 1 ಫುಲ್ ಕೊಡ್ತಾರೆ. ಇದು ಹೇಳಿರೋದು. ಬಟ್ ಅವರು ಹೆಂಗ್ ಬೇಕು ಇಷ್ಟ, ಅದು 2 ಫುಲ್ ಕೊಟ್ಬಿಡ್ತಾರೆ. ಅಂದ್ರೆ ಒಂದು ಫುಲ್ ಕ್ವಶನ್ 10 ಮಾರ್ಕಿಗೆ, ಇನ್ನೊಂದು ಫುಲ್ ಕ್ವಶನ್ 10 ಮಾರ್ಕಿಗೆ, ಇನ್ನೊಂದು ಎ ಬಿ ಅಂತ ಕೊಡ್ತಾರೆ. ಈ ತರ ಇದ್ದೇ ಇರುತ್ತೆ. ಇಲ್ಲ 1 ಕ್ವಶನ್ ಎ ಬಿ ಅಂತ ಇರುತ್ತೆ, ಇಲ್ಲ 2 ಕ್ವಶನ್ ಎ ಬಿ ಅಂತ ಇರುತ್ತೆ, 3 ಎ ಬಿ ಅಂತ ಇರಲ್ಲ. ಇದು ಪಕ್ಕ. ಅರ್ಥ ಆಗಿದೆಯಾ? ಆಮೇಲೆ ಇನ್ನೊಂದು ಸೆಕ್ಷನ್ ಡಿ ಅಲ್ಲಿ ಇಂಡೆಕ್ಸ್ ನಂಬರ್ ಅಲ್ಲಿ ನೀವು ಸಾಮಾನ್ಯ ಮಾಡೋದೇನೋ TRT FRT ಓದಿರ್ತೀವಿ ನೀವು. ಕ್ಯಾಲ್ಕುಲೇಟಿಂಗ್ ಆಲ್ ಇಂಡೆಕ್ಸ್ ಓದಿರ್ತೀವಿ ನೀವು. ಲ್ಯಾಸ್ಪಿಯರ್, ಪ್ಯಾಶಿ, ಮಾರ್ಷಲ್, ಡಾರ್ಬಿಶ್, ಫಿಶರ್ ಓದಿರ್ತೀವಿ ನೀವು ಅಲ್ವಾ? ಅಲ್ಲ ನಮ್ಮ ಅಣ್ತಂದಿರು ಎಲ್ಲ ಓದಿರ್ತೀರ ನೀವು. ಇದನ್ನ ಮಾಡ್ಬೇಕು, ಕಡೆಗೆ ಮಾಡ್ತೀರಾ, ತಪ್ಪು ಮಾಡಲ್ಲ, ಗೊತ್ತು ನಂಗೆ, ನೀವೆಲ್ಲ ಬುದ್ಧಿವಂತರನ್ನು ಗೊತ್ತು ನಂಗೆ. ಆದ್ರೆ ನನಗೇನ್ ಗೊತ್ತಾ ಭಯ ಆಗೋದು, ಈ ತಲೆಯಲ್ಲೇ ಮಾಡ್ತೀರಾ, ಪೆಕಗಳು ತರ ಮಾಡ್ತೀರಾ ನಾವು. ಅದು ಬೇಜಾರಾಗೋದು. ಹೆಂಗಪ್ಪ ಅಂದ್ರೆ ಹೇಳ್ತೀನಿ ಕೇಳಿ. ಲ್ಯಾಸ್ಪಿಯರ್ ಮಾಡ್ತೀರಾ ನೀವು, ಪ್ಯಾಶಿ ಮಾಡ್ತೀರಾ, ಆಯ್ತಾ? ಫಾರ್ ಎಕ್ಸಾಂಪಲ್ ಲ್ಯಾಸ್ಪಿಯರ್ 110 ಅಂತ ಬಂದಿರುತ್ತೆ, ಪ್ಯಾಶಿ 120 ಅಂತ ಬಂದಿರುತ್ತೆ. ಲ್ಯಾಸ್ಪಿಯರ್ ಎಷ್ಟು? 110. ಪ್ಯಾಶಿ ಎಷ್ಟು? 120. ಓಕೆನಾ ಸರ್? ಇನ್ ಮಿಕ್ಕಿದ ಎಲ್ಲವೂ ಕೂಡ ಆನ್ಸರ್ ಏನಾಗಬೇಕು, ಇವೆರಡರ ಒಳಗೆ ಬರ್ಬೇಕು. ಅರ್ಥ ಆಯ್ತಾ? ಇವೆರಡರ ಒಳಗೆ ಬರ್ಬೇಕು, ಆಚೆ ಬರಂಗಿಲ್ಲ. 120ಗಿಂತ ಜಾಸ್ತಿ ಹೋಗಂಗಿಲ್ಲ. ಅದು ಯಾವುದು ಮಾರ್ಷಲ್, ಡಾರ್ಬಿ, ಫಿಶರ್, ಈ 3. ಲ್ಯಾಸ್ಪಿಯರ್ ಈ ಕಡೆ ಇದ್ರೆ ಪ್ಯಾಶ್ ಈ ಕಡೆ ಇರ್ತಾರೆ. ಇವರಿಬ್ಬರ ಮಧ್ಯೆನೆ ಮಿಕ್ಕಿದ 3 ಬರೋದು. ಫಿಶರ್ ಆಗ್ಲಿ, ಡಾರ್ಬಿಶ್ ಆಗ್ಲಿ, ಲ್ಯಾಸ್ಪಿಯರ್ ಆಗ್ಲಿ. ಅಂದ್ರೆ ಅಪ್ಪ ಅಮ್ಮ ಇದ್ದಂಗೆ. ಲ್ಯಾಸ್ಪಿಯರ್ ಅಪ್ಪ, ಪ್ಯಾಶಿ ಅಮ್ಮ, ಅಥವಾ ಪ್ಯಾಶಿ ಅಪ್ಪ, ಲ್ಯಾಸ್ಪಿಯರ್ ಅಮ್ಮ ಇದ್ದಂಗೆ. ಇವರಿಬ್ಬರ ಮಧ್ಯೆನೆ ಬರೋದು ಈ ಮಿಕ್ಕಿದ 3 ಜನ. ಅರ್ಥ ಮಾಡ್ಕೊಳ್ಳಿ. ಬರ್ದಾದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಕ್ಯಾಲ್ಸಿಯಲ್ಲಿ ಎಲ್ಲ ಮಾಡಿ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಆನ್ಸರ್ ಇವೆರಡು ಒಳಗಿದೆಯಾ ಅಂತ. ಒಳಗಿದ್ರೆ ನೀವು ಸರಿ ಮಾಡಿರ್ತೀರಾ ಅಂತ ಅರ್ಥ. ಇಲ್ಲ ಸರ್ ಒಂಚೂರು ಜಾಸ್ತಿ ಆಯ್ತು ಸರ್, ಏನೋ ಒಂದು ಲ್ಯಾಸ್ಪಿಯರ್ಗಿನ್ನ ಜಾಸ್ತಿ ಆಗ್ಬಿಡ್ತು, ಅಥವಾ ಪ್ಯಾಶಿಗಿನ ಕಮ್ಮಿ ಆಗ್ಬಿಡ್ತು ಅಂದ್ರೆ ಎಲ್ಲೋ ತಪ್ಪು ಮಾಡ್ರಿ ಅಂತ ಅರ್ಥ. ಆಯ್ತಾ? ಇದ್ರ ಬಗ್ಗೆ ಗಮನ ವಹಿಸಿ. ಆಯ್ತಾ? ಒಂದು. ಎರಡನೇದು TRT FRT ಮಾಡ್ತೀರಾ. TRT FRT ಮಾಡೋಕ್ಕಾರೆ ಇಂಟು 100 ಮಾಡ್ತೀರಾ. ಹುಷಾರು, ಮಾಡಕ್ ಹೋಗ್ಬೇಡಿ. TRT FRT ಇಂಟು 100 ಮಾಡಂಗಿಲ್ಲ, ಅದು ಗೊತ್ತಿರುತ್ತೆ ನಿಮಗೆ. ಸಿಂಪಲ್ ಇದು. ಓಕೆ. ಇನ್ನೊಂದು, ಕೆಲವರು ಬೃಹಸ್ಪತಿಗಳು ಫಿಶಸ್ಸೇ ಬರುತ್ತೆ ಅಂತ ಬಹಳ ನಂಬಿರ್ತಾರೆ. ಹೌದು ಕೂಡ, 90% ಫಿಶಸ್ ಬರುತ್ತೆ. ಬಟ್ ಕೆಲವರು ಏನ್ ಮಾಡ್ತಾರೆ, ಮಾರ್ಷಲ್ ಕೊಡ್ತಾರೆ TRTಗೆ. TRT ಸ್ಯಾಟಿಸ್ಫೈಸ್ ಕೆಲ್ಲಿ, ಮಾರ್ಷಲ್, ಫಿಶರ್. ರೈಟ್ ಸರ್? ಅಂಡ್ ದೋಸ್ ಹೂ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಕನ್ನಡ, ಪ್ಲೀಸ್ ಕಾಲ್ ಟು ಮೈ ನಂಬರ್ if you are free. I am not free since I'm in marriage function. I can give my number also. You can call me and you can ask me doubts, anything, even silly also, please ask me. Okay, I love to be with my students. ನೀವು ನನ್ನ ಸ್ಟೂಡೆಂಟ್ಸ್ ಅಲ್ಲ, ಚಿಂತೆ ಇಲ್ಲ ಸರ್. ಬೇರೆ ಕಾಲೇಜ್ ಸರ್, ನಂಬರ್ ಕೊಡ್ತೀನಿ ಬೇಕಾರೆ. 9900556119. ಕಾಲ್ ಮಾಡೋಕ್ಕಿಂತ ಮುಂಚೆ ಒಂದು ಮೆಸೇಜ್ ಕಳಿಸಿ. ಸರ್ ನಾನು ಡೌಟ್ ಮಾಡಿ ಕೇಳ್ತೀನಿ, ಇದೆ ನನಗೆ ಕಾಲ್ ಮಾಡೋಣ ಕೇಳಿ, ನಾನು ಮಾಡ್ತೀನಿ. ನನಗೆ ತುಂಬ ಖುಷಿ. ನೀವು ಯಾರೇ ಆಗಿರಲಿ, ನೀವು ಎಲ್ಲೇ ಇರಿ, ಹೇಗೆ ಇರಿ, ಒಟ್ಟಿನಲ್ಲಿ ನನ್ನ ಫೋನ್ ಮಾಡಿಬಿಟ್ಟಿದ್ರೆ ಓಕೆನಾ? ನನ್ನ ಮಕ್ಕಳೇ ಫೈನ್. ನೆಕ್ಸ್ಟ್ ಒನ್, ಲ್ಯಾಸ್ಪಿಯರು, ಪ್ಯಾಶಿ ಮತ್ತೇನೋ ಇಷ್ಟು ಬಂತು ನಿಮಗೆ. TRT ಬಂತು ನಿಮಗೆ. FRT ಕೂಡ ಬಂತು. FRT ಮಾಡ್ತೀರಾ, ಆಯಿತು. ಇಲ್ಲಿ ಏನು ತಪ್ಪಾಗುತ್ತೆ? TRT FRT ತಪ್ಪಾಗುತ್ತೆ. TRT FRTಯಲ್ಲಿ P01 ಇಂಟು P10 ಈಕ್ವಷ್ಟು 1 ಅಲ್ವಾ? ಇಲ್ಲಿ ನೀವು ಸ್ವಲ್ಪ ಹೆಚ್ಚು ಗಮನ ವಹಿಸಿ ಮಾಡಿ ಮಕ್ಕಳ. ಇಲ್ಲ ಅಷ್ಟು ತಪ್ಪಾಗಲ್ಲ, ಬಟ್ 0 ಮಾಡೋದು, 1 0 ಮಾಡೋದು ಸ್ವಲ್ಪ ಹುಷಾರ ಮಾಡಿ. ಇದನ್ನು ಮಾಡ್ತೀರಲ್ವ? ಆಮೇಲೆ ಇದಷ್ಟೇ, ಏನೋ ಫಿಶರು, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಇದು ಮಾಡಬೇಕಾದ್ರೂ ಕೂಡ P-ನ Q ಮಾಡೋದು, Q-ನ P ಮಾಡೋದು ಹುಷಾರ ಮಾಡಿ, ನಿಧಾನಕ್ಕೆ ಮಾಡಿ. ದಯವಿಟ್ಟು ಏನೋ ಗೊತ್ತು, ನನಗೆ ಗೊತ್ತು, ಹೆಂಗಮ್ಮ ನಾವು ಸೂಪರು ಅಂತ ತೋರ್ಸ್ಕೊಳಕ್ ಬೇಡ. ಅಲ್ಲಿ ಸ್ವಲ್ಪ ಈ ದೌಲತ್ನ ಕೈ ಮಾಡಿ. ಸಾರಿ ಹಿಂಗೆ ಹೇಳೋದಕ್ಕೆ ಬೇಜಾರು ಮಾಡ್ಕೊಬೇಡಿ. ಏಕೆಂದರೆ ಕೆಲವು ಮಕ್ಕಳು ಬೇಜಾರಾಗುತ್ತೆ, ಮಕ್ಕಳು ಕರೆಕ್ಷನ್ ಮಾಡ್ತಾರೆ, ಹೊಟ್ಟೆ ಉರಿಯುತ್ತೆ, ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟು 10 ಮಾಡ್ಕೊಬಿಡ್ತಾರಲ್ಲ ಮತ್ತೆ. ಅದಕ್ಕೋಸ್ಕರ ಹಂಗಂತೆ ಏನಪ್ಪ ದುರಾಂಕಾರ ಅನ್ಸ್ಬಿಡ್ತಾರೆ ಮಕ್ಕಳು ಆ ಟೈಮಲ್ಲಿ. ಹೌದು, ಮಕ್ಕಳು ಉತ್ಸಾಹ ಮಾಡ್ತಾರೆ, ಬಟ್ 10 ಮಾರ್ಕಲ್ವಾ, ಸ್ವಲ್ಪ ಹೆಚ್ಚು ಗಮನ ಕೊಡ್ಬೇಕಲ್ಲ ನಾವು. ಸ್ವಲ್ಪ ಯೋಚನೆ ಮಾಡಿ ಮಕ್ಕಳ. ಸ್ವಲ್ಪ ಎಚ್ಚರಿಕೆ ಇದ್ದರೆ ನಿಮಗೆ 10 ಮಾರ್ಕ್ ಬರುತ್ತೆ. ನಿಮಗೆ ಬೇಜಾರಾಗಿಲ್ಲ ಅನಿಸುತ್ತೆ, ಕ್ಷಮಿಸಿ ಅಕಸ್ಮಾತ್ ಏನಾದ್ರು ಬೇಜಾರಾಗಿದ್ದರೆ. ಒಂದು ಇಷ್ಟ ಆಯಿತಾ? ಇನ್ನು ಸೆಕ್ಷನ್ಸ್ ಡಿ ಯಲ್ಲೇ 3ನೇ ಕ್ವಶನ್ ನಿಮ್ಗೆ ಬರೋದು ಟೈಮ್ ಸೀರೀಸ್. ಸಾಮಾನ್ಯವಾಗಿ ಬರೋದು ಸರ್ ಪ್ಯಾರಾಬೋಲಿಕ್. ಹೌದು, ಪ್ಯಾರಾಬೋಲಿಕ್ ಸಾಮಾನ್ಯ ಬರೋದು. ನಿಮಗೆ ಇದು ಬರ್ಬೋದು, ಯಾವುದೋ
ಎಕ್ಸ್ಪೋನೆನ್ಷಿಯಲ್ ಬರೋದು, ಮತ್ತು ಎಕ್ಸ್ಪೋನೆನ್ಷಿಯಲ್ ಬರ್ಬೋದು, ಸ್ಟ್ರೈಟ್ ಲೈನ್ ಬರ್ಬೋದು, ಬಟ್ ಯೂಶಲಿ ಬರೋದು ಎಕ್ಸ್ಪೋನೆನ್ಷಿಯಲ್ ಮತ್ತು ಪ್ಯಾರಾಬೋಲಿಕ್. ಇವೆರಡು ಬಿಟ್ಟರೆ ಬೇರೆ ಬರೋ ಚಾನ್ಸ್ ಕಮ್ಮಿ ಇದೆ. ಅಥವಾ ಹಂಗಿಲ್ಲ ಅಂದರೂ ಕೂಡ ನಿಮಗೆ ಸೆಕ್ಷನ್ ಎ ಅಲ್ಲಿ ಅವರು ಸೆಕ್ಷನ್ ಡಿ ಅಲ್ಲೇ 38ನೇ ಕ್ವಶನ್ನು ಎ ಅವರು ಮೂವಿಂಗ್ ಆರ್ಸ್ ಕೊಟ್ಬಿಟ್ಟು ಸಾರಿ ಸ್ಟ್ರೈಟ್ ಲೈನ್ ಕೊಟ್ಬಿಟ್ಟು, ಅಥವಾ ಹಂಗೋಗುತ್ತೆ, ಎ ಬಿ ಮಾಡ್ತಾರಲ್ವಾ, ಎ ಸ್ಟ್ರೈಟ್ ಲೈನ್ ಕೊಡ್ತಾರೆ, ಬಿ ಮೂವಿಂಗ್ ಆರೇಜು, ಅಥವಾ ಮೂವಿಂಗ್ ಆರ್ ಫಸ್ಟು ಸ್ಟ್ರೈಟ್ ಲೈನ್ ನೆಕ್ಸ್ಟು ಹಂಗೆ ಕೊಡ್ಬೋದು. ಹಿಂಗೆ ಕೊಟ್ಟರು ಆಗುತ್ತೆ. ಅದು ಒಟ್ಟಿನಲ್ಲಿ ಈ ಥರ ಕೊಡ್ತಾರೆ. ಮೂವಿಂಗ್ ಓದ್ಕೊಂಡು ಹೋಗಿರಿ ಹೆಂಗನಲ್ಲಿ. ಅಕಸ್ಮಾತ್ ನೀವೇನ ಹೆಂಗೆ ಗೊತ್ತಾ, ಇವೆರಡೇ ಬರುತ್ತೆ ಅಂತ ಪಕ್ಕ ಅನ್ಕೊಳಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಮಿಸ್ ಆಗಿ ನೀವೇನ ಸೆಕ್ಷನ್ ಎಸ್ ಡಿ ಆರ್ ಅಲ್ಲೋ ಜಿ ಆರ್ ತಪ್ಪು ಮಾಡಿಬಿಟ್ರೆ ಇದು ನಿಮ್ಗೆ ಕಾಪಾಡುತ್ತೆ. ದಯವಿಟ್ಟು 3ಕ್ಕೆ 3 ಅಟೆಂಡ್ ಮಾಡಿ ಬನ್ನಿ. ಸರ್ ಹೆಂಗೆ ಬರೆಯೋದು ಸರ್? ಮೊದಲನೇದಾಗಿ ಸರ್ ಬರಿಬೇಕಾದ್ರೆ ಸರ್ ಸ್ಟೇ ಕಾಮ್, ಗೊತ್ತು, ನಿಧಾನ ಮಾಡೋದು. ಓಕೆ, ಸ್ಟೇ ಕಾಮ್ ಆ್ಯಂಡ್ ಸ್ಟೇ ಹ್ಯಾಪಿ. ಗೊತ್ತು ನನಗೆ, ಇದನ್ನು ಮಾಡ್ತೀನಿ ಸರ್ ಹೇಳಿದ್ದಾರೆ. ಇಂಟು 1000 ಮಾಡಬಾರ್ದು ಎಸ್ ಡಿ ಆರಲ್ಲಿ, ಆಯಿತಾ? ಇದೆಲ್ಲ ನಾಪಿಸ್ಕೊಂಡು ನಿಧಾನಕ್ಕೆ ಮಾಡಿ ಚೆಕ್ ಮಾಡಿ. ಸರ್ ಇಲ್ಲ ಆಸ್ಪಿಯರ್ ಪ್ಯಾಶಿಸು ಇದರೊಳಗೆ ಬರುತ್ತೆ, ಇದೆಯಾ ಅಂತ ಚೆಕ್ ಮಾಡಿ, ಆಯಿತಾ? ಚೆಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳಿ. ನೀವು ಸುಮ್ಮನೆ ಮಾಡೋದು ಮುಖ್ಯ ಅಲ್ಲ, ಓಕೆನಾ? ಇಷ್ಟು ಮಾಡ್ತೀರಲ್ವಾ? ಇನ್ನೇನು ಜಾಸ್ತಿ ಇಲ್ಲ ಮಕ್ಕಳ, ಇಷ್ಟೇ ಮಾಡ್ಬೋದು. ಇನ್ನು 5 ಮಾರ್ಕರು ನಾನು ಹೇಳ್ತೀನಿ ನಿಮಗೆ, ಇನ್ನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಇದೇ 10 ನಿಮಿಷ ಅದು ನಾನು ಇಷ್ಟೊಂದು ಹೇಳ್ತೀನಿ ಅಂದ್ಕೊಂಡ್ರಲ್ಲ. ವಿಲ್ ಟೆಲ್ ಆರ್ ವಿಲ್ ಮೇಕ್ ನ್ಯೂ ವಿಡಿಯೋ ಫಾರ್ 5 ಮಾರ್ಕರ್. ಹೋಪ್ ಸೊ ಇದು ನಿಮಗೆ ಹೆಲ್ಪ್ ಆಗಿದೆ ಅನಿಸುತ್ತೆ, ಆಯಿತಾ? ನೀಟಾಗಿ ಮಾಡಿ, ಸೆಕ್ಷನ್ ಡಿ ಅಲ್ಲಿ ನೀಟಾಗಿ ಮಾಡಿ. ಬೇಕಾದ್ರೆ ಅದನ್ನೇ ಫಸ್ಟ್ ಮಾಡಿ, ಚಿಂತೆ ಇಲ್ಲ, ಬಟ್ ನೀಟಾಗಿ ಮಾಡಿ. ASDF ಫಾರ್ಮ್ ಬರೀಬೇಕು, ಒಂದು ವ್ಯಾಲ್ಯೂ ತೋರಿಸ್ಬೇಕು. ASDR ಫಸ್ಟ್ ಟೈಮ್ ಬರಬೇಕು. ಎಸ್ ಡಿ ಅಲ್ಲಿ ಎಸ್ ಡಿ ಆರ್ ಸಂಬಂಧ ಫಸ್ಟ್ ಏನು, ಫಾರ್ ಟೌನ್ ಎ ಹೆಡ್ಡಿಂಗು, ಫಾರ್ ಟೌನ್ ಎ ಫಸ್ಟ್ ಒನ್ನು. ಸೆಕೆಂಡ್ ಏನು, ASDR ಈಕ್ವಲ್ಸ್ ನಂಬರ್ ಆಫ್ ಡೆತ್ಸ್ ಇನ್ ಎ ಸ್ಪೆಸಿಫಿಕ್ ಏಜ್ ಗ್ರೂಪ್ ಇನ್ ಎ ಇಯರ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್ ಇನ್ ದಟ್ ಸ್ಪೆಸಿಫಿಕ್ ಏಜ್ ಗ್ರೂಪ್ ಇನ್ ಎ ಇಯರ್ ಇಂಟು 1000 ಅಂತ ಮಾಡಿ ASDR ಅಂತ ಹಾಕ್ಬಿಟ್ಟು ಫಸ್ಟ್ ಏಜ್ ಗ್ರೂಪ್ ಯಾವುದು 0 to 10 ಅಂತ ಬ್ರ್ಯಾಕೆಟಲ್ಲಿ ಹಾಕಿ ಈಕ್ವಲ್ಸ್ ಆ ಏಜ್ ಗ್ರೂಪಲ್ಲಿ ಡೆತ್ ಎಷ್ಟು ಬರೀ ತೊಗೊಂಡು ಆ ಏಜ್ ಗ್ರೂಪಲ್ಲಿ ಪಾಪ್ಯುಲೇಷನ್ ತೊಗೊಂಡು ಇಂಟು 1000 ಮಾಡಿ ಬರೀಬೇಕು. ಕೆಳಗಡೆ ಸಿಮಿಲರ್ಲಿ ರಿಮೈನಿಂಗ್ ವ್ಯಾಲ್ಯೂಸ್ ಆರ್ ಕಂಪ್ಯೂಟೆಡ್ ಅಂತ ಬರೀಬೇಕು. ಅದಾದಮೇಲೆ ಸಪ್ರೇಟ್ ಟೇಬಲ್ ಫಾರ್ ಟೌನ್ ಎ, ಆಯಿತಾ? ಎಲ್ಲ ಮಾಡ್ತಾರೆ. ಸಮೇಷನ್ ಪಿ ಮಾಡ್ತಾರೆ ಇಂಪಾರ್ಟೆಂಟು, ಸಮೇಷನ್ ಪಿ ಎ ಮಾಡ್ತಾರೆ ಇಂಪಾರ್ಟೆಂಟು. ಇದು ಮಾಡಾದ್ಮೇಲೆ ನೆಕ್ಸ್ಟು ಟೌನ್ ಬಿ, ಹೆಡ್ಡಿಂಗ್ಗೆ ಟೌನ್ ಬಿ ಫಾರ್ ಟೌನ್ ಬಿ ಅಂತ ಹಾಕ್ಬಿಟ್ಟು ಟೇಬಲ್ ಮಾಡ್ತಾರೆ. ಟೌನ್ ಬಿ ಆದಮೇಲೆ ASA ಬರೋಂಗಿಲ್ಲ, ಏನು ಬೇಕಲ್ಲ, ಒಂದು ಸಾಕು, ಆಯಿತಾ? ಮತ್ತು ಅದೇ ಫುಲ್ ಟೌನ್ ಏನು ಮಾಡಿದ್ರಿ, ಟೌನ್ ಹೇಗೆ ಮಾಡಿದ್ರಿ, ಏಜ್ ಗ್ರೂಪು, ಆಮೇಲೆ ಡೆತ್ಸು, ಪಾಪ್ಯುಲೇಷನು, ಸ್ಟ್ಯಾಂಡ್ ಆಪರೇಷನು ಪಿ, ಆಮೇಲೆ ASDR ಆಫ್ ಎ, ಆಮೇಲೆ PA ಅಲ್ವಾ? ಹಾಗೇನೆ ಇದೇ ಥರನೇ ಟೌನ್ ಬಿಗೆ ಮಾಡಿ. ಲಾಸ್ಟಲ್ಲಿ STDR ಆಫ್ ಎ ಈಕ್ವಲ್ಸ್ ಸಮೇಷನ್ PA ಬೈ ಸಮೇಷನ್ P ಅಷ್ಟೇ. STDR ಆಫ್ ಬಿ ಈಕ್ವಲ್ ಸಮೇಷನ್ PB ಬೈ ಸಮೇಷನ್ P ಅಷ್ಟೇ. ಸಮೇಷನ್ P ಅಷ್ಟೇ, ಜ್ಞಾಪಕ ಇರಲಿ, ಅಷ್ಟೇ, ಒಂದು ಯಾವುದಿಲ್ಲ, ಅಷ್ಟೇ ಹತ್ರ ಹಂಗೆ. ಓಕೆ, ಇಷ್ಟು ಮಾಡಿ ಯಾವ್ದು ಕಮ್ಮಿ ಅದು ನೋಡಿ. ಸಿನ್ಸ್ STDR ಆಫ್ ಎ ಇಸ್ ಲೆಸ್ ದೆನ್ STDR ಆಫ್ ಬಿ, ಟೌನ್ ವಿ ಕನ್ಕ್ಲೂಡೆಡ್ ಟೌನ್ ಎ ಇಸ್ ಹೆಲ್ತಿ ಅಂತ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ಎದ್ದು ಕಾಣಂಗೆ ನೋಡ್ರಿ ಅಂತ ಹೇಳ್ರಿ. ಅವ್ರಿಗೆ ಕಣ್ಣು ಕಾಣಿಸ್ಬೇಕು, ಟಕ್ಕ ಹೋಗ್ಬೇಕು ಅವ್ರ ಕರೆಕ್ಷನಲ್ಲಿ. ನೀವು ಹುಡ್ಕ ಮಾಡಿದವ್ರನ್ನ, ಓಕೆನಾ? ಇದು ಮಾಡ್ತೀರ. ಇನ್ನು ಯಾವುದದು ಇಂಡೆಸಂಬರು ನೀಟಾಗಿ ಮಾಡಿ ಮಕ್ಕಳು. ಏನು ಗೊತ್ತಾ, ಇಲ್ಲಿ ತಪ್ಪು ಮಾಡೋದು ಗೊತ್ತಾ ಮಕ್ಕಳು, ಸಮೇಷನ್ ಬರೋದು ಕೆಳಗಡೆ P0 Q0 ಅಂತ ಇರುತ್ತಲ್ಲ, ಅಲ್ಲಿ ಕೆಳಗಡೆ ಸುಮ್ಮನೆ ಟೋಟಲ್ ಬರೀತಾರೆ. ಹಂಗೆ ಮಾಡಿ ಸಮೇಷನ್ P0 Q0 ಈಕ್ವಲ್ಸ್ ಎಷ್ಟು ಟೋಟಲ್ ಬರೀರಿ, ಸಮೇಷನ್ P1 Q1 ಈಕ್ವಲ್ಸ್ ಎಷ್ಟು ಬರೀರಿ. ಒಬ್ಬ ಹುಡುಗ ಇದ್ದ ಮಾದೇಶ ಅಂತ ಹುಡುಗ ಹೆಸರು, ನನ್ನ ಸ್ಟೂಡೆಂಟ್ ಅವನು. ಪಾಪ ಅವ್ನು ಸಮೇಷನ್ ಬರೆದಿಲ್ಲ, ಅವನು ಹೊಟ್ಟೆ ಉರಿತು. ಅದಕ್ಕೆ ಐ ಥಿಂಕ್ ಈ ಲಾಸ್ಟ್ ಅರೌಂಡ್ 11 ಮಾರ್ಕ್ಸ್ ತೊಗೊಂಡಿದ್ದ ಅವನು. ನಿಜಕ್ಕೂ ಕಳ್ಕೊಂಡಿದ್ದೆ, ಇದು ಸುಮ್ಮನೆ ನಿಮ್ಗೆ ಹೆದರ್ಸೋಕ್ಕಲ್ಲ, ಸತ್ಯವಾಗಿ ಕಳ್ಕೊಂಡಿದ್ದ ಅವನು. ತೊಗೊಂಬಂದ ರೀವೇಸ್ ತೊಗೊಂಬಂದು ತೋರ್ಸೋದಕ್ಕೆ ಹೇಳಿದೆ ಅವನು. ಸರ್ ಸಮೇಷನ್ ಬದಲು ಒಬ್ಬರು ಏನು ಅವರು ಎಲ್ಲರೂ 5 ಮಾರ್ಕ್ ಒಂದು ಹೋಯ್ತು, 10 ಮಾರ್ಕಲ್ಲಿ 5 ಅವನು ಹಿಂಗೆ ಮಾಡೋದು ಹೇಳ್ಬಿಡೋರೆ. ಅದಕ್ಕೆ ನೋಡ್ರೆ ಸಮೇಷನ್ ಬರಿಬೇಕು, ನೀಟಾಗಿ ಮಾಡಿ. ಯಾವುದನ್ನು ಕೂಡ ಮಾರ್ಕ್ಸ್ ಕಟ್ ಮಾಡೋ ಒಂದು ರೂಮ್ ಕೊಟ್ಬಿಡಿ. ಪ್ಲೀಸ್ ಡೋಂಟ್ ಗಿವ್ ರೂಮ್ ಫಾರ್ ದೆಮ್ ಟು ಕಟ್ ದ ಮಾರ್ಕ್ಸ್. ಓಕೆ, ಐ ಹೋಪ್ ಯು ವಿಲ್ ಡೂ ವಾಟ್ ಐ ಸಿ. ಅದಾದಮೇಲೆ ಸಮೇಷನ್ ಎಲ್ಲ ಬರೆದ್ಮೇಲೆ ನೆಕ್ಸ್ಟ್ ಕ್ಲೀನಾಗಿ ಯಾವುದು ಫಿಶರ್ ಇಂಡೆಕ್ಸ್ ನಂಬರ್. ಕೆಲವರು ಏನು ಮಾಡೋದು ಗೊತ್ತಾ, ಇಲ್ಲೊಂದು ಹುಷಾರಾಗಿರ್ಬೇಕು. ಇಲ್ಲಿ ಕಂಪ್ಯೂಟ್ ಫಿಶರ್ ಇಂಡೆಕ್ಸ್ ನಂಬರ್ ಆ್ಯಂಡ್ ದೆನ್ ವೆರಿಫೈ ವೆದರ್ ಇಟ್ ಸ್ಯಾಟಿಸ್ಫೈಸ್ TRT and FRT ಅಂತ ಕೊಡಬಹುದು. ಅಥವಾ ಡೈರೆಕ್ಟ್ಲಿ ದೇ ಮೇ ಆಸ್ಕ್ ಯು ವೆರಿಫೈ TRT FRT ಹಂಗೆ ಹೇಳ್ಬೋದು. ಕೆಲವು ಮಕ್ಕಳು ಕಂಪ್ಯೂಟೇಷನ್ ಮಾಡೋದೇ ಇಲ್ಲ, ಡೈರೆಕ್ಟಾಗಿ TRT FRT ಹೋಗ್ಬಿಡ್ತಾರೆ. ಕ್ವಶನ್ ಸರಿಯಾಗಿ ಓದಿ, 2-3 ಸರಿ ಓದಿ, 2 ಕ್ವಶನ್ ಸರಿ ಓದಿ, ಆಯಿತಾ? ಕಂಪ್ಯೂಟ್ ಏನದು
ಫಿಶಿಯರ್ನೆಸ್ ನಂಬರ್ ಆ್ಯಂಡ್ ಹೆನ್ಸ್ ವೆರಿಫೈ ವೆದರ್ ಇಟ್ ಸ್ಯಾಟಿಸ್ಫೈಸ್ TRT ಆ್ಯಂಡ್ FRT. ಅಂದರೆ ನೀವು ಕಂಪ್ಲೀಟ್ ಮಾಡಬೇಕು, ಅಲ್ಲಿ ಇಂಟು 100 ಮಾಡಬೇಕು. ಫಿಶಿಯರ್ನೆಸ್ ನಂಬರ್ ಹಾಕ್ಬಿಟ್ಟು ಇಂಟು 100 ಮಾಡಿ ಆಯಿತಾ, ಸಾಧ್ಯವಾದ ಕನ್ಕ್ಲೂಷನ್ ಬರೆದ್ಬಿಟ್ಟು ನೆಕ್ಸ್ಟ್ TRT FRTಗೆ ಮಾಡ್ಕೋಬೇಕು. ಅರ್ಥ ಆಯ್ತಾ? ಓದಿ ಕ್ವಶನ್ ಓದಿ. ಕಂಪ್ಯೂಟ್ ಆರ್ ಕ್ಯಾಲ್ಕುಲೇಟ್ ಅಂತ ಇದ್ದರೆ ನೀವು ಮಾಡಲೇಬೇಕು ಫಿಶಿಯರ್ನೆಸ್ ನಂಬರ್. ಓಕೆನಾ ಸರ್? ಇದು ಮಾಡ್ತೀನಿ ಅನ್ಕೊತೀನಿ. ಇದನ್ನು ಮಾಡಿ ಮುಂದಕ್ಕೆ ಹೋಗಿ ಅಷ್ಟೇ. ಇನ್ನು ಮಿಕ್ಕಿದ್ದವನು ಮೂವಿಂಗ್ ಆ್ಯಾವ್ರೇಜಲ್ಲಿ ಅರ್ಥ ಮಾಡ್ಕೊಳ್ಳಿ. ಹೆಡ್ಡಿಂಗ್ಗಳಲ್ಲಿ ಆ್ಯಾವ್ರೇಜ್ ಅನ್ನೋ ವರ್ಡ್ ಬರೋಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಹೆಡ್ಡಿಂಗಲ್ಲಿ ಆ್ಯಾವ್ರೇಜ್ ಅನ್ನೋ ವರ್ಡ್ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್ 3 ಇಯರ್ಲಿ ಮಾಡ್ತೀರಿ ನೀವು. ಏನು ಫಸ್ಟ್ ಒನ್ ಏಜ್ ಗ್ರೂಪ್, ಸೆಕೆಂಡ್ ಒನ್ ಏನು ಐಮ್ ಸಾರಿ ನಾಟ್ ಏಜ್ ಗ್ರೂಪ್, ಏನು ನೋಡ್ತಿದ್ದೆ ಸಾರಿ. ಫಸ್ಟ್ ಒನ್ ಏನು ಇಯರ್ಸು, ಸೆಕೆಂಡ್ ಒನ್ನು ಸೇಲ್ಸ್ ಆಫ್ ಪ್ರಾಫಿಟ್ ಇರುತ್ತೆ, ಥರ್ಡ್ ಒನ್ನು ನೀವೇನು ಮಾಡ್ತೀರಾ 3 ಇಯರ್ಲಿ ಮೂವಿಂಗ್ ಟೋಟಲ್ ಅಂತ ಬರೀಬೇಕು. 3 ಇಯರ್ಲಿ ಮೂವಿಂಗ್ ಟೋಟಲ್ ಅಂತ ಬರೀಬೇಕು. ಬರೀತೀರಾ ಆಯಿತಾ? ಮಾಡ್ತೀರಾ? ಕ್ಲೀನಾಗಿ ಗೊತ್ತಿ ಮಾಡೋಕ್ಕೆ ಹೇಳ್ಕೊಡ್ತೀರಾ? ಗೊತ್ತಿಲ್ಲ ಫೋನ್ ಮಾಡಿ ನನಗೆ ಹೇಳ್ಕೊಡ್ತೀನಿ. ನೆಕ್ಸ್ಟು ಟ್ರೆಂಡ್ ವ್ಯಾಲ್ಯೂಸು ಅಷ್ಟೇ. 3 ಇಯರ್ಲಿ ಮೂವಿಂಗ್ ಟೋಟಲ್ ಬರಬೇಕಲ್ಲಿ, ಆ್ಯಾವ್ರೇಜ್ ಅಲ್ಲ. ನಾಪ್ ಕೊಡ್ಕೊಳ್ಳಿ, ಆ್ಯಾವ್ರೇಜ್ ಒಂದಕ್ಕೆ ಹೋಗುತ್ತೆ, ಮತ್ತೆ ಮಧ್ಯ ಬರಬೇಕು ಅದನ್ನು. ಓಕೆನಾ? ನೆಕ್ಸ್ಟು ಟ್ರೆಂಡ್ ವ್ಯಾಲ್ಯೂಸ್ ಅಂದರೆ ಆ್ಯಾವ್ರೇಜ್ ಅಂತ ಅರ್ಥ ತಿಳ್ಕೊಳ್ರಿ. ಎಲ್ಲ ಕಡೆ ಆ್ಯಾವ್ರೇಜ್ ಬರೋಂಗಿಲ್ಲ, ಬರೀ ಲಾಸ್ಟ್ ಮಾತ್ರ ನೀವು ಬರೆದ್ರೆ ಆ್ಯಾವ್ರೇಜ್ ಬರಬೇಕು. ನಾನು ಸಾಮಾನ್ಯವಾಗಿ ನಾನು ಪಾಠ ಮಾಡೋ ಮಕ್ಕಳಿಗೆ ಆ್ಯಾವ್ರೇಜ್ ಅನ್ನೋ ವರ್ಡು ಬರ್ಸಲ್ಲ. ಅವ್ರಿಗೆ ಹೇಳ್ಬಿಡ್ತೀನಿ ಆ್ಯಾವ್ರೇಜ್ ಅನ್ನೋ ವರ್ಡು ಎಲ್ಲೂ ಬರಬಾರ್ದು ಅಂತ. ಲಾಸ್ಟಲ್ಲಿ ಟ್ರೆಂಡ್ ವರ್ಡ್ಸ್ ಅರ್ಥನೇ ಆ್ಯಾವ್ರೇಜ್ ಅಂತ ಅರ್ಥ ಅದು. ಓಕೆನಾ? ಎಲ್ಲೂ ಕೂಡ ಬರೋಂಗಿಲ್ಲ ಹೆಡ್ಡಿಂಗಲ್ಲಿ. ಫಸ್ಟ್ ಏನು ಇಯರ್ಸು, ಸೆಕೆಂಡ್ ಒನ್ನು ಸೇಲ್ಸ್ ಆಫ್ ಪ್ರಾಫಿಟ್ ಹೆಂಗೆ ಕೊಡ್ತಾರೋ ಬರೀ. 3ನೇದು 3 ಇಯರ್ಲಿ ಮೂವಿಂಗ್ ಟೋಟಲ್ ಜ್ಞಾಪಕರ್ಲಿ. 4ನೇದು ಟ್ರೆಂಡ್ ವ್ಯಾಲ್ಯೂಸು. 4 ಇಯರ್ಲಿಗೆ ಸೇಮು, ಏನು ಇಯರ್ಸ್ ಫಸ್ಟ್ ಕಾಲಮು, ಸೆಕೆಂಡ್ ಒನ್ ಏನು ಸೇಲ್ಸ್ ಆಫ್ ಪ್ರಾಫಿಟ್ ಬರೀರಿ. ಥರ್ಡ್ ಒನ್ ಏನು 4 ಇಯರ್ಲಿ ಮೂವಿಂಗ್ ಟೋಟಲ್. ಫಿಫ್ತ್ ಒನ್ನು 2 ಐಟಮ್ ಮೂವಿಂಗ್ ಟೋಟಲ್ ಆಫ್ ಪ್ರೀವಿಯಸ್ ಕಾಲಮು. 2 ಐಟಮ್ ಮೂವಿಂಗ್ ಟೋಟಲ್ ಆಫ್ ಪ್ರೀವಿಯಸ್ ಕಾಲಮು, ಅದು ಟೋಟಲೇ ಹೇಳಿದ್ದೀನಿ, 2 ಟೋಟಲೇ. ಲಾಸ್ಟ್ ಒನ್ನು ಟ್ರೆಂಡ್ ವ್ಯಾಲ್ಯೂಸು. ತುಂಬ ಶೆಕೆ ಮಕ್ಕಳ. ಮದುವೆ ಬನ್ನಿ ಸರ್ ಹೇಳಿದ್ರು ಸರ್ ಕಳಿಸಿ ಅಂತ. ಇರಲಿ, ಒಟ್ಟು ನಿಮ್ಗೆ ಉಪಯೋಗ ಸಾಕು, ನಾವು ಒಬ್ಬರಿಗೆ ಉಪಯೋಗ ಸಾಕು ನನಗೆ. ಆಯಿತಾ? ನಮಗೆ ಕೊಡಲ್ಲ, ಆಮೇಲೆ ಕಳಿಸಿ ಉಪಯೋಗ ಆಗಿದ್ರೆ ಮಾತ್ರ ನನ್ನ ನಂಬರ್ ಅದೇ. ಅಥವಾ ಸರ್ ಇಷ್ಟು ಉದ್ದ ಕೇಳೋಕ್ಕಾಗಲ್ಲ ಸರ್, ನನಗೆ ಡೌಟ್ ಬಂತು ಸರ್ ಅಂತ ನನ್ನ ನಂಬರ್ ತೊಗೊಳ್ಳಿ ಬೇಕಾರೆ. ಸದಕ್ಕೆ ನಂಬರ್ ತೊಗೊಳ್ಳಿ. ಡನ್ ಸರ್. ಏನ್ಕೊಂಡೆ? ಮೂವಿಂಗ್ ಟೋಟಲು ಮತ್ತು ಟ್ರೆಂಡ್ ವ್ಯಾಲ್ಯೂಸ್ ಅದು ಬರೀಬೇಕು. ಹುಷಾರು, ಇಲ್ಲಿ ಆ್ಯಾವ್ರೇಜ್ ಬರೋಂಗಿಲ್ಲ. ನೆಕ್ಸ್ಟು ಇನ್ನೇನು ಪ್ಲೇಸಿಂಗು. 3 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ಮಾಡ್ಬೇಕಾದ್ರೆ 3 ಮಧ್ಯೆ ಬರಬೇಕು. ಅದು ನಿಮ್ಗೆ ಗೊತ್ತಿರುತ್ತೆ. ಒಂದು ಬಿಡೋದು ಮತ್ತೆ 3 ಮಧ್ಯನೇ ಬರಬೇಕು, ಮೇಲೆ ಕೆಳಗೆ ಬರೋಂಗಿಲ್ಲ. ಅದಕ್ಕೆ 1 ಮಾರ್ಕ್ ಹೋಗುತ್ತೆ ನಿಮ್ಗೆ. ಹುಷಾರು. ಹೆಡ್ಡಿಂಗ್ 1 ಮಾರ್ಕು, ಪ್ಲೇಸಿಂಗ್ 1 ಮಾರ್ಕು, ಆಯಿತಾ? ಇನ್ ಟ್ರೆಂಡ್ ವ್ಯಾಲ್ಯೂಸ್ಗೆ 2 ಮಾರ್ಕು, ಕನ್ಕ್ಲೂಷನ್ 1 ಮಾರ್ಕ್ ಇರುತ್ತೆ. ಹಾಗಿರುತ್ತೆ. ಡಿಪೆಂಡ್ಸ್ ಅಪಾನ್ ಹೌ ದೇ ಡೈವರ್ಸಿಫೈ ದ ಮಾರ್ಕ್ಸ್. ಓಕೆ ಸರ್. ಹೋಪ್ ಸೊ ಯು ಅಂಡರ್ಸ್ಟುಡ್ ದ ಥಿಂಗ್ಸ್. Anything is there, please let me know through message. Any doubts, even it's silly also, please don't feel that sir I am asking silly doubt ಅಂತ ಅನ್ಕೋಬೇಡಿ. ಆರಾಮಾಗಿ ಕೇಳಿ ಮಕ್ಕಳ. ಬಟ್ ನಾನು ನೀವು ಚೆನ್ನಾಗಿ ಮಾಡಿ ಸಾಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಗೋಯಿಂಗ್ ಟು ಮೇಕ್ ಎ ವಿಡಿಯೋ ಫಾರ್ 5 ಮಾರ್ಕರ್ ಇನ್ ಆಫ್ಟರ್ ಐ ಎಂಡ್ ದಿಸ್ ವಿಡಿಯೋ. ಓಕೆ ಸರ್. ಅಥವಾ ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡ್ತೀನಿ. ಸಿಗ್ಲಾಂಗ್ರೆ. ಥ್ಯಾಂಕ್ ಯು. ಸಿಗ್ತೀನಿ. ಬಾಯ್.